ಫಿಲ್ಟರ್ ಇದೆ. ಇಲ್ಲಿ ಇರೋ ಸಂಬಂಧ ಯಾರು ಫಿಲ್ಟರ್ ತಗೊಂಡಿಲ್ಲ. ಫಿಲ್ಟರ್ ಸೇಲ್ ಮಾಡೋರು ಏನು ಮಾಡ್ತಾರೆ ಅಂದರೆ, ಇದು ಗೊತ್ತಿರಬೇಕು, ಇದು ಫಿಲ್ಟರ್ ನೀರು, ಇದು ಹೊಳೆ ನೀರು, ಗೊತ್ತಾಗತ್ತಲ್ಲ. ಇಷ್ಟೇ, ಫಿಲ್ಟ್ರು ಹೊಳೆ. ಇದೊಂದು ಅಯನೈಸ್. ಇದು ಏನು ಮಾಡುತ್ತೆ ಅಂದರೆ, ನಮ್ಮ ನೀರಿನಲ್ಲಿ ಎಷ್ಟು ಲವಣಾಂಶಗಳು ಡಿಸಾಲ್ವ್ ಆಗಿದ್ದಾವೆ ಅನ್ನೋದನ್ನ ತೋರಿಸುತ್ತೆ. ಇದು ಅಯನೈಸೇಷನ್, ಕ್ಯಾಟಯನ್ ಆನಯನ್ ಅಂತ ಇರುತ್ತೆ, 2 ಅಯನ್ ಇವೇನು ಮಾಡ್ತವೆ, ಪರಸ್ಪರ ಎಲೆಕ್ಟ್ರೋಲೈಸಿಸ್ ಆಗ್ತವೆ. ಅಂದರೆ ಇದರಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ 2 ಇರ್ತವೆ. ಇದ್ರ ಜೊತೆಯಲ್ಲಿ ಅಯನೈಸೇಷನ್ ಆಗಬೇಕಾದ್ರೆ ನೀರಲ್ಲಿ ಡಿಸಾಲ್ವ್ ಆಗಿರುವಂಥ ಕ್ಯಾಲ್ಶಿಯಮ್ಮು, ಪೊಟ್ಯಾಷಿಯಮ್ಮು, ಮೆಗ್ನೀಷಿಯಮ್ಮು, ಕ್ಲೋರಿನ್ ಎಲ್ಲವೂ ಏನಾಗುತ್ತೆ, ರಿಯಾಕ್ಟ್ ಆದಾಗ ನಮ್ಮ ನೀರು ಪ್ರೆಸಿಪಿಟೇಟ್ ಫಾರ್ಮೇಷನ್ ಆಗುತ್ತೆ. ಅಂದರೆ ಒಂಥರ ಹೊಡೆದ ಹಾಲು ಗೊತ್ತಲ್ಲ, ಮೊಸರು ಟೈಪಲ್ಲಿ, ಅದ್ರ ಪ್ರೆಸಿಪಿಟೇಷನ್ ಅಂತ ಹೇಳ್ತೀವಿ. ಪ್ರೆಸಿಪಿಟೇಷನ್ ಆಗುತ್ತೆ. ಪ್ರೆಸಿಪಿಟೇಷನ್ ಆಯಿತು ಅಂದರೆ ಅದರೊಳಗೆ ಲವಣಾಂಶಗಳು ಜಾಸ್ತಿ ಹೇರಳವಾಗಿ ಇದ್ದಾವೆ ಅಂತ. ನಮ್ಮ WHO ಏನು ರೆಕಮೆಂಡ್ ಮಾಡುತ್ತೆ ಅಂದರೆ, ಒಂದು ಕುಡಿಯೋ ನೀರು ಎಷ್ಟಿರಬೇಕು TDS ಅಂತ ಹೇಳುತ್ತೆ. 250 300 TDS ಇರಬೇಕು, ಅದು ಕುಡಿಯೋದಕ್ಕೆ ಯೋಗ್ಯವಾಗಿರುವಂಥ ನೀರು ಅಂತ ಹೇಳ್ತಾರೆ. ಆ TDS ಅನ್ನು ನಾವು ಕಂಡುಹಿಡಿಬೇಕು ಅಂದರೆ ಏನು ಮಾಡಬೇಕು, ಅದು TDS ಮೀಟರ್ ಅಂತ ಸಿಗುತ್ತೆ. ಈ TDS ಮೀಟರಲ್ಲಿ ನಾವು ಎಷ್ಟು TDS ಇದೆ ಈ ನೀರಲ್ಲಿ ಅಂತ ಕಂಡುಹಿಡಿದಕ್ಕೆ ಇದನ್ನು ಓಪನ್ ಮಾಡಬೇಕು. ನೀರೊಳಗೆ ಇದನ್ನು ಡಿಪ್ ಮಾಡಿದ್ರೆ ಇದರ TDS ತೋರಿಸುತ್ತೆ. ಇಲ್ಲಿ ಹತ್ರ ಬರ್ಬೋದು, ಬಂದು ನೋಡಿ ಯಾರಾದರೂ ಎಷ್ಟಿದೆ. ನಾನು ಹೇಳಲ್ಲ, ಯಾರಾದರೂ ಒಬ್ರು ಓದ್ಬಿಟ್ಟು ಹೇಳ್ರಿ. ಬನ್ನಿ, ಎಷ್ಟಿದೆ TDS ಇದರೊಳಗೆ? 266. ಅಲ್ಲಲ್ಲ, ಇಲ್ಲಿ ಎಷ್ಟಿದೆ? ಇಲ್ಲಿ 96 ಇದೆ. ಇನ್ಯಾರು ಬಂದು ನೋಡ್ತೀರಾ ಎಷ್ಟಿದೆ ಅಂತ? 96 ಇದೆ ಅಲ್ವಾ? ಇದರೊಳಗೆ ನಮ್ಮ WHO ರೆಕಮೆಂಡ್ ಮಾಡಿರೋದಕ್ಕಿಂತ ಕಡಿಮೆ ಇದೆ. 250 300 TDS ಇರಬೇಕು ಅಂತ. ಇದರೊಳಗೆ ಎಷ್ಟಿದೆ? 96 ಇದೆ. ಈಗ ಇದ್ರೊಳಗೆ ಇಡ್ತಾ ಇದ್ದೀನಿ, ಇದು ಯಾರಾದ್ರೂ ಬಂದು ನೋಡ್ರಿ. ಬನ್ನಿ. ಹೊಳೆ ನೀರು 100 ಚಿಲ್ಲರೆ ಇದೆಯಾ? 162 ಇದೆ. ಇದು ಪರ್ಫೆಕ್ಟ್ ಆಗಿದೆ, ಹೌದಾ? ಕಾಣ್ತಿದೆಯಾ? ಈಗ ನಿಮ್ಮ ಮನೆಗೆ ಯಾರಾದರೂ ಅಕಸ್ಮಾತ್ ಫಿಲ್ಟರ್ ಬೇಕು ಅಂತ ಹೇಳಿ ಬಂದಾಗ ಅವರು ಈ ಥರದ್ದು ಒಂದು ಡಿವೈಸ್ ತೊಗೊಂಬಂದಿರ್ತಾರೆ. ತೊಗೊಂಬರ್ರಿ ನಿಮ್ಮ ಮನೆ ನೀರು ಏನಿದೆ ನೋಡೋಣ ಅಂತ ಹೇಳ್ತಾರೆ. ನೀವೇನು ಮಾಡ್ತೀರಿ? ತೊಗೊಂಡೋಗಿ ಕೊಡ್ತೀರಿ. ಯಾವ ನೀರು ಕೊಡ್ತೀರಿ? ನಿಮ್ಮ ಹೊಳೆ ನೀರಾದರೂ ಕೊಡ್ತೀರಿ ಅಥವಾ ನಿಮ್ಮ ಬೋರ್ ನೀರಾದರೂ ಕೊಡ್ತೀರಿ. ಕೊಟ್ಟಿದ ತಕ್ಷಣ ಅವ್ರೇನು ಮಾಡ್ತಾರೆ, ಇದೊಂದು ಡಿವೈಸನ್ನ ಅದರೊಳಗೆ ಹೀಗೆ ಇಡ್ತಾರೆ. ಹೀಗೆ ನಿಮ್ಮ ನೀರು ಕೊಟ್ಟಿರ್ತಾರೆ, ಮತ್ತು ಇನ್ನೊಂದು ಅವರ ಫಿಲ್ಟ್ರಿಂದ ತೆಗ್ದಿರೋ ನೀರು ಒಂದು ಇಟ್ಟಿರ್ತಾರೆ. ಇಟ್ಬಿಟ್ಟು ಹೀಗೆ ಇಡ್ತಾರೆ. ಹೀಗೆ ಒಳಗೆ ಇಟ್ಟಾದ್ಮೇಲೆ ಆನ್ ಮಾಡಿದ್ರು. ಆನ್ ಮಾಡಿದ ತಕ್ಷಣ ಏನಾಗ್ತಾ ಇದೆ ಅಲ್ಲಿ? ಎಲೆಕ್ಟ್ರಾಲಿಸಿಸ್. ಬನ್ನಿ, ಹತ್ರ ಬನ್ನಿ. ಎಲೆಕ್ಟ್ರಾಲಿಸಿಸ್ ಆಗ್ತಾ ಇದೆ. ಇದರೊಳಗೆ ಎಷ್ಟು ಫಾಸ್ಟಾಗಿ ಎಲೆಕ್ಟ್ರಾಲಿಸಿಸ್ ಆಗ್ತಾ ಇದೆ ಕಾಣ್ತಿದೆಲ್ಲ. ಬನ್ನಿ, ಹತ್ರ ಬನ್ನಿ ಸ್ವಲ್ಪ. ಕಲರ್ ಚೇಂಜ್ ಆಗ್ತಾ ಇದೆ. ಇಲ್ಲಿ ಕಲರ್ ಚೇಂಜ್ ಆಗ್ತಾ ಇದೆ ನೀರು, ಹೌದಾ? ಇದು ಬೆಳ್ಳಿಗೆ ಇದೆ, ಇದು ಕಲರ್ ಚೇಂಜ್ ಆಗ್ತಾ ಇದೆ. ಇದು ಫಾಸ್ಟ್ ಕಲರ್ ಚೇಂಜ್ ಆಗ್ತಿದೆ. ಹಳದಿ ಬಂತಲ್ಲ ಆವಾಗಲೇ, ಗೊತ್ತಾಗ್ತಿದೆಯಲ್ಲ ಕಲರ್ ಚೇಂಜ್ ಆಗ್ತಿರೋದು? ಕಲರ್ ಚೇಂಜ್ ಆಗ್ತಿದೆ, ನಿಮಗೆ ಗೊತ್ತಿದೆಯಲ್ಲ? ಎಲ್ಲರೂ ಕಲರ್. ಇದು ಕಡಿಮೆ ಇದೆ ಇದು, ಯಾಕಂದ್ರೆ TDS ಇದರೊಳಗೆ ಸ್ವಲ್ಪ ಇದೆ, ಇದರೊಳಗೆ ಜಾಸ್ತಿ ಇದೆ. ಈಗಲೇ ಅಂಗಡಿಗೆ ಹೋಗ್ಬಿಟ್ಟು ಯಾರಾದರೂ ಒಂದು ಬಾಟ್ಲು ತೊಗೊಂಡ್ಬರ್ತೀರಾ ನೀರು? ಒಂದು ಬಾಟ್ಲಿ ನೀರು. ಬಿಸ್ಲರಿ ಮಾರಲ್ವಾ? ಹೋಟ್ಲಲ್ಲಿ ಬಾಟ್ಲಿ ಇಟ್ಟೇ ಇರ್ತಾರೆ. ಹೋಟ್ಲಲ್ಲಿ ಎಲ್ಲ ಕಡೆನೂ. ಹೋಟ್ಲಲ್ಲಿ ಬಾಟ್ಲಿ ಇಲ್ಲದೆ ಹೋಟ್ಲೇ ಇಲ್ಲ ಯಾವುದೂ. ಈಗ ಬನ್ನಿ, ಈ ರಾಡಿ ನೀರು ಬರ್ರಿ ಇಲ್ಲಿ, ಗೊತ್ತಾಗತ್ತೆ. ಸ್ವಲ್ಪ ಹಿಡ್ಕೊಂಡು ಮುಂದೆ ಎಲ್ರಿಗೂ ತೋರಿಸಿ. ಅವ್ರು ಹೇಳ್ತಾರೆ, ಈ ರಾಡಿ ನೀರು ಕುಡಿತೀರಾ ನೀವು ಅಂತ ಕೇಳ್ತಾರೆ. ಏನು ಹೇಳ್ತೀರಾ ನೀವು? ಹೆಂಗಿದೆ? ಎಲ್ರಿಗೂ ತೋರಿಸ್ಕೊಂಬರ್ರಿ.
ಈಗ ಇಷ್ಟೇ ಹೇಳ್ರಿ, ನಿಮ್ಮ ತಾತ ಮುತ್ತಾತ ಅಜ್ಜಿ ಮುತ್ತಜ್ಜಿ ಮರಿಯಜ್ಜಿ ಯಾವ್ಯಾವ ಅಜ್ಜಿಗಳೆಲ್ಲ ಇದ್ರು, ಅವರೆಲ್ಲ ಎಷ್ಟು ವರ್ಷ ಬದುಕಿದ್ರು? ಸುಮಾರು 100 ವರ್ಷ ತನಕ ಬದುಕಿದ್ರು, ಹೌದಾ? ಎಷ್ಟೋ ಅಜ್ಜರಿಗೆ ಹೇಳ್ತೀರಿ ಹಲ್ಲು ಉದ್ರಿ ಮತ್ತೆ ಹಲ್ಲು ಬಂದಿದ್ವು, ಅಲ್ಲಿ ತನಕನೂ ಬದುಕಿದ್ರು ಅಂತ. ಅಂದ್ರೆ 100 ಮೇಲ್ ಬದುಕಿದ್ರು. ಅವ್ರೇನಾದ್ರೂ ಈ ಫಿಲ್ಟರ್ ನೀರು ಕುಡ್ದಿದ್ರಾ ಅಥವಾ ಅಂಗಡಿಗೆ ಹೋಗ್ಬಿಟ್ಟು ತಗೊಂಬಂದು ನೀರು ಕುಡ್ದಿದ್ರಾ? ಅವ್ರು ಹೆಂಗ್ ಕುಡ್ದಿದ್ರು ಅಂದ್ರೆ ಎಲ್ಲಿ ನಿಂತಿರೋ ನೀರಲ್ಲಿ ಬೊಕ್ಸೆಲ್ ಕೈ ತಗೊಂಡು ನೀರು ಕುಡ್ದಿದ್ರು. ಏನೇಳಿ ಎಲ್ಲಿ ಸಿಗುತ್ತೆ ಅಲ್ಲಿ ನಿಂತಿರೋ ನೀರು, ಹೌದಲ್ಲ? ಆ ನೀರನ್ನ ಕುಡ್ದಿದ್ರು. ಆ ನೀರು ಕುಡ್ದವರು ಅಷ್ಟು ಆರೋಗ್ಯವಾಗಿದ್ರು. ನಾವೇನ್ ಮಾಡ್ತಿದೀವಿ? ಎಕ್ಸ್ಟ್ರಾ ಕಾಳಜಿ ವಹಿಸ್ತಾ ಇದ್ದೀವಿ. ಎಕ್ಸ್ಟ್ರಾ ಕಾಳಜಿ ವಹಿಸಿ ನಾವು ಅತಿ ಉತ್ತಮ 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 ಅಂತ ಹೇಳಿ ನಾವು ಉತ್ತಮ ಏನು ಮಾಡ್ತಿದ್ದೀವಿ? ನಮ್ಮ ನೀರಲ್ಲಿರುವಂಥ ಮಿನರಲ್ಸ್ ಎಲ್ಲವನ್ನ ಕಳ್ಕೊಂಡು ನಾವು ಜೀವನ ನಡೆಸ್ತಾ ಇದ್ದೀವಿ, ಹೌದಲ್ಲ? ಹೌದಲ್ಲ? ಈಗ ಇದ್ರ TDS ಹೇಳಿದೆ, ಇದ್ರ TDS ಹೇಳಿದೆ, ಇದ್ರ ರಿಯಾಕ್ಷನ್ ಎರಡೂ ಗೊತ್ತಾಗಬೇಕು. ಇದು ಪರವಾಗಿಲ್ಲ, ಚೆನ್ನಾಗಿದೆ, ಇದು ಅಂಥದ್ದೇನೋ ಹಾಳಾಗಿಲ್ಲ. ಆದರೆ ಇದು ಹೆಂಗಿದೆ? ಇದು ಕುಡಿಯೋದಕ್ಕೆ ಪೂರ್ತಿ ನೋಡಿ, ಜಂಡ್ ಕಟ್ಟಿರೋದು ಕಾಣ್ತಿದೆಯಲ್ಲ ಇಲ್ಲಿ ಮೇಲೆ, ಕಾಣ್ತಿದೆಯಾ? ಓಕೆ ದೆನ್ ಇದು ಹೊಳೆ ನೀರು. ಇದು ಜಂಡ್ ಕಟ್ಟಿದೆ ಅಂದಿದ ತಕ್ಷಣ ನೀವೇನು ಅನ್ಕೊಂಡ್ರಿ? ಇದು ಕೆಟ್ಟ ನೀರು ಅಂತ. ಕೆಟ್ಟ ನೀರಲ್ಲ ಇದು. ಇದಷ್ಟು ಒಳ್ಳೆ ನೀರು ಯಾವುದೂ ಇಲ್ಲ. ಇದರೊಳಗೆ ಎಲ್ಲಾ ಥರದ್ದು ಮಿನರಲ್ಸ್ ಡಿಸಾಲ್ವ್ ಆಗಿದೆ. ಅಯನೈಸೇಷನ್ ಆದಾಗ ಪ್ರೆಸಿಪಿಟೇಟ್ ಫಾರ್ಮೇಷನ್ ಆಯಿತು, ನಮಗೆ ಕಣ್ಣಿಗೆ ಕಾಣ್ತಾ ಇದೆ. ಇದರೊಳಗೆ ಯಾವ ಅಯನೈಸೇಷನ್ ಆಗಿಲ್ಲ, ಆಗಿದೆ, ಸ್ವಲ್ಪ ಮಟ್ಟಿಗೆ ಆಗಿದೆ. ನೀರು ಕ್ಲೀನ್ ಆಗಿದೆ. ಇದು ಸಿ ಕೊಡುತ್ತೆ. ಇದನ್ನು ಹೊಳೆ ನೀರು ಸೀನೆ. ಆದರೆ ಬೋರ್ ನೀರಿಗೆ ಹಾಕಿದ್ರೆ ಏನಾಗುತ್ತೆ ನೋಡೋಣ ಒಂದ್ಸರಿ. ಬೋರ್ ನೀರಿಗೆ ಬೋರ್ ನೀರು TDS ಫಸ್ಟ್ ಕಂಡಿಡಿಯೋಣ. TDS ಎಷ್ಟಿದೆ ಅಂತ ಯಾರಾದರೂ ಬರ್ರಿ ಇಲ್ಲಿ, ಬನ್ನಿ. ಎಷ್ಟಿದೆ? 1380 ಅಂದರೆ 1380. ನಮ್ಮ WHO ಹೇಳಿದಕ್ಕಿನ್ನ ಬಹಳಷ್ಟು 5 ಪಟ್ಟು 6 ಪಟ್ಟು ಜಾಸ್ತಿ ಇದೆ. ಈ ನೀರೊಳಗೆ ನಾವೇನಾದ್ರು ಈ ನಮಸ್ತೆ ಈ ಅಯನೈಸೇಷನ್ ಏನಾದ್ರು ಅಯನೈಸರ್ ಹಾಕಿದ್ರೆ ನಿಮ್ಗೆ ಹೆಂಗಾಗತ್ತೆ ಅಂದ್ರೆ ರಾಡಿ ನೀರೇ ಪೂರ್ತಿ ಗಟ್ಟಿ ಇರ್ತಲ್ಲ, ಆ ನೀರಾಗಿ ತೋರಿಸುತ್ತೆ. ಅಂದ್ರೆ ಇದು ಕುಡಿಯೋಕೆ ಲಾಯಕ್ಕಿಲ್ಲ. ಇದು ಈ ನೀರು ಕುಡಿಯೋಕೆ ಲಾಯಕ್ಕಿಲ್ಲ. ಯಾಕಂದ್ರೆ ನಮ್ಮ WHO ಪ್ರಿಫರ್ ಮಾಡಿರೋದು 200-300 TDS ತನಕ ಕುಡಿಬಹುದು. ಇದು 1300 ಚಿಲ್ಲರೆ ಇದೆ. ಎಷ್ಟು ಹೇಳ್ರಿ? ಅದಕ್ಕೇನು ಮಾಡಬೇಕು? ಇದಕ್ಕೆ ನಾವು ಫಿಲ್ಟ್ರಿಗೆ ಇದನ್ನ ಲೋಡ್ ಮಾಡಿ ಫಿಲ್ಟರ್ ಮಾಡ್ತಾರೆ. ಫಿಲ್ಟರ್ ಮಾಡಿದಾಗ ಇದರಲ್ಲಿ ಹೆಚ್ಚಿಗೆ ಇರೋಂಥ ಮಿನರಲ್ಸ್ ಎಲ್ಲವೂ, ಗಡಸುತನ ಎಲ್ಲವೂ ತೆಗೆದು ನಿಮಗೆ ಸೇವ್ ಮಾಡಿಕೊಡುತ್ತೆ ಈ ಮಿಷನ್. ಅದಕ್ಕೂ ಲಿಮಿಟೇಷನ್ಸ್ ಇರುತ್ತೆ. ಇಷ್ಟು TDS ರೈಸ್ ಮಾಡಿರಬೇಕು, ಇಷ್ಟು TDS ಫಿಕ್ಸ್ ಮಾಡಬೇಕು ಅಂತ. ಈಗೇನಾಗುತ್ತೆ? TDSನ ಫುಲ್ ಡೌನ್ ಮಾಡಿಬಿಟ್ಟು ಕೊಟ್ಬಿಟ್ಟಾಗ ನೀವು ಈ ರೀತಿ ನೀರು ಕುಡಿತೀರಾ. ಇದೊಂದ್ಸರಿ ಚೆಕ್ ಮಾಡಿ ನೋಡೋಣಂತೆ. ಅದಕ್ಕಿಂತ ಮುಂಚೆ ನಾನು ಇನ್ನೊಂದು ಟೆಸ್ಟ್ ಮಾಡ್ತೀನಿ. pH ಇಂಡಿಕೇಟರ್ ಟೆಸ್ಟ್ ಅಂತ. ಓಕೆ, ಇದರೊಳಗೆ ಕುಡಿಯೋದಕ್ಕೆ ಯಾವುದು ಪರ್ಫೆಕ್ಟ್ ಆಗಿದೆ, ಯೋಗ್ಯವಾಗಿದೆ ಅಂತ ನೋಡೋದಕ್ಕೆ ಇದೊಂದು ಟೆಸ್ಟ್ ಇದೆ. ಇದಕ್ಕೆ pH ಅಂತೇವಿ, pH ಟೆಸ್ಟ್ ಅಂತ. ಗೊತ್ತಾಯ್ತಲ್ಲ? ಆಸಿಡ್ ಬೇಸ್ ಅಂತ. ಇಲ್ಲಿ ಒಂದು ಚಾರ್ಟ್ ಕಾಣ್ತಿರ್ಬೇಕು ನಿಮಗೆ. ಎಲ್ಲಿಂದ ಇದೆ? ಕೆಂಪುದಿಂದ ನೇರಳೆ ತನಕನೂ ಇದೆ. ಬರ್ತಾ ಬರ್ತಾ ಕಲರ್ ಚೇಂಜ್ ಆಗ್ತಾ ಬರ್ತಿದೆ. ಇಲ್ಲಿ ಬರ್ತಾ ಬರ್ತಾ ಹಸಿರಾಗಿ ಬರ್ತಾ ಬರ್ತಾ ನೇರಳೆ ಆಗ್ತಾ ಇದೆ. ಕೆಂಪಂದ್ರೆ ಏನು ಇಂಡಿಕೇಟ್ ಮಾಡುತ್ತೆ? ಏನು ಅನ್ಸುತ್ತೆ? ಡೇಂಜರ್ ಅನ್ಸುತ್ತೆ. ನೇರಳೆ ಇದ್ರೆ ಪರವಾಗಿಲ್ಲ, ಅಲ್ಲ ಬಹಳ ಪರವಾಗಿಲ್ಲ. ನಮ್ಮ ದೇಹದಲ್ಲಿ ಹರಿಯುವಂಥ ರಕ್ತನೂ ಸಹ ಆಲ್ಕಲೈನ್ ಅಂತ ಹೇಳ್ತೀವಿ, ಬೇಸ್ ಅಂತ ಹೇಳ್ತೀವಿ. ಆಸಿಡ್ ಬೇಸ್ ಇರುತ್ತೆ. ಅದ್ರಲ್ಲಿ ನ್ಯೂಟ್ರಲ್ ಇರೋದು ಸೆಂಟ್ರಲ್ ಇರೋ ಹಸಿರು, ಇದು ನ್ಯೂಟ್ರಲ್. ಅಂದರೆ ನಾವು ಈ ಕಡೆ ಆಸಿಡ್ ಕುಡಿಬಾರ್ದು, ಈ ಕಡೆ ಬೇಸು ಕುಡಿಬಾರ್ದು, ಜಾಸ್ತಿ ಬೇಸು ಕುಡಿಬಾರ್ದು, ಲಿಮಿಟಲ್ಲಿ ಇರಬೇಕು. ಅದು ಎಷ್ಟು ಲಿಮಿಟ್ ಅಂತ ನಾನು ಹೇಳ್ತೀನಂತೆ. ಇದು ನ್ಯೂಟ್ರಲ್, ಇದು ಎಲ್ರಿಗೂ ಹೊಂದುವಂಥದ್ದು ಹಸಿರು ಅಂತ ಹೇಳ್ತೀವಿ. ಗೊತ್ತಾಯ್ತಲ್ಲ? ಈಗ ನಾವು ಇದ್ರೊಳಗೆ ಹಾಕಿಬಿಟ್ಟು ನಾವು ಇಂಡಿಕೇಟರ್ ಟೆಸ್ಟ್ ಮಾಡಿ ನೋಡೋಣ, ಸರಿನಾ? ಆ ಕಡೆ ಚೆಲ್ಬಿಟ್ಟು ತಗೋ. ನೀರು ಸಹ ಎಷ್ಟು ಬಿಸಿಯಾಗಿದೆ ಗೊತ್ತಾ? ಇದು ಅಷ್ಟು ಬಿಸಿ ಇಲ್ಲ, ಇದು ತಣ್ಣಗಿದೆ. ಇದು ಚೆಲ್ಬಿಡು, ಸ್ವಲ್ಪ ತೊಳೆದು ಬಿಡೋಣ. ಇದು ಏನು ಹೇಳ್ರಿ? ಇದು 7 ಅಪ್.
ಇದು 7 ಅಪ್ ನಿಜಾನ ಇದು? ಅಲ್ಲಲ್ಲ, ಅದೇನೇ ಆಗಿರಲಿ, ಒಟ್ಟಿಗೆ ಕುಡಿಯೋ ಸಂಬಂಧಪಟ್ಟಿದ್ದ ಇದು. ನೋಡಿ ಹೆಂಗಿದೆ ಅಂತ, ಕುಡಿಯೋ ನೋಡಿ ಕರೆಕ್ಟಾಗಿ ಕುಡಿಯೋದೇನಾ ಅಥವಾ ಇಲ್ಲ ಅಂತ ನೋಡಿ. ಬನ್ನಿ ಒಂದು ನಿಮಿಷ. ಅಲ್ಲಲ್ಲ, ಒರಿಜಿನಲ್ 7 ಅಪ್ ಅಲ್ಲ ಇದು, ಲೆಮನ್ದು ತಗೊಳ್ಳಿ. ಯಾರಾದರೂ ಬನ್ನಿ. ಅಲ್ಲ, ಯಾರಾದ್ರೂ ಕುಡ್ದು ನೋಡ್ರಿ. ಎಸ್, ಅಲ್ಲ ಯಾರಾದ್ರೂ ಕುಡಿದ್ರೆ ಹೌದಲ್ಲ ಅಂತ ಮತ್ತೆ ನಾನು ಬೇರೆ ಏನು ತಂದಿದ್ದೀನ ಅಂತ. ಸ್ವಲ್ಪ ಸ್ವಲ್ಪ, ನನಗೆ ಜಾಸ್ತಿ ಬೇಕು. ನಿಜನಾ? ನಿಜನಾ? ಇನ್ನಾರಾದ್ರೂ ಬರ್ತೀರಾ? ಒಂದೇ ಒಂದು ಗುಟ್ಟಿಗೆ ಅಷ್ಟೇ, ಒಂದೇ ಒಂದು ಗುಟ್ಟಿಗೂ ಕರೆಕ್ಟಾಗಿದೆಯಾ? ಇದು ಸ್ವಲ್ಪ ಇದಕ್ಕೆ ಹಾಕೋಣ. ಆಮೇಲೆ ಇಲ್ಲಿ ಯಾರಾದರೂ ನಿಮ್ಮ ಇದು ಟಾಯ್ಲೆಟಲ್ಲಿ ಕ್ಲೀನ್ ಮಾಡೋಂಥ ಸ್ವಲ್ಪ ಆ್ಯಸಿಡ್ ಯಾರು ತೊಗೊಂಬರ್ತೀರಾ? ಆ್ಯಸಿಡ್ ಸಿಗುತ್ತಾ? ಸಿಗುತ್ತಾ? ಇಲ್ಲಿ ಹತ್ತಿರ ಆ್ಯಸಿಡ್ ಅಂತ ಸಿಗುತ್ತಾ? ಸಿಗುತ್ತಂದ್ರೆ ಓಕೆ, ಇಲ್ಲ ಅಂದರೆ ತೊಂದರೆ ಏನಿಲ್ಲ, ತೊಂದರೆ ಏನಿಲ್ಲ. ಇಲ್ಲ, ನಾನೇ ಹೇಳ್ಬಿಡ್ತೀನಿ. ಇದು ಯಾವಾಗ ಕುಡಿತೀರಾ? ಇದು ಗ್ಯಾಸ್ ಆದಾಗ. ಜಾಸ್ತಿ ಊಟ ಮಾಡಿಬಿಟ್ಟಿರ್ತೀರಿ, ಹೊಟ್ಟೆ ಫುಲ್ ಲೋಡ್ ಆಗಿರುತ್ತೆ, ಕರಗಲ್ಲ, ಓಡಾಡ್ತೀರಿ. ಇಲ್ಲ ಅಂದರೆ ಮಕ್ಳಿಗೆ ಹೇಳ್ತೀರಿ, ಹೋಗಿ ಅಂಗಡಿ ಮನೆಗೆ ಹೋಗ್ಬಿಟ್ಟು ಒಂದು 7 ಅಪ್ ತಗೊಂಬ, ಹೊಟ್ಟೆ ಯಾಕೋ ಹಿಂಗೆ ಅಂತಿದೆ ಅಂತ ಹೇಳ್ತೀರಿ. ಹೌದಲ್ಲ? ತೊಗೊಂಬರ್ತೀರಾ? ಎಷ್ಟು ಜನ ಕುಡ್ದಿದ್ದೀರಾ? ಇದು ಜೀರಾನು ಕುಡ್ದಿರಲ್ಲ, ಎಲ್ಲ ಒಂದೇನೆ, ಜೀರಾ ಎಲ್ಲೋ ಒಂದೇನೆ. ಎಷ್ಟು ಜನ ಈ ಬಾಟ್ಲ್ ನೀರು ಕುಡ್ದಿದ್ರಾ? ಕೈ ಎತ್ತಿ. ಯಾರ್ಯಾರು ಕುಡ್ದಿದ್ರಿ? ನೀವ್ಯಾರು ಕುಡ್ದಿಲ್ವಾ? ಅಲ್ಲ, ದೂರ ಜರ್ನಿ ಮಾಡಬೇಕು ಅಥವಾ ಗುಡ್ದಂಗೆ ಹೋಗ್ಬೇಕು, ಲಾಂಗ್ ಜರ್ನಿ ಇರುತ್ತೆ, ಶೇಂಗಾ ಅದು ಇದು ತಗೊಂಡಿರ್ತೀರಿ, ಎದುರುಗಡೆ ಹಿಂಗೆ ಹಿಂಗೆ ನೋಡಿದಾಗ ಅಂಗಡಿಗಳು ಕಾಣ್ತವೆ, ಹೋಗಿ ಒಂದು ಜೀರಾ ತಗೊಂಬ ತಂದು ಕುಡ್ದಿರ್ತೀರಿ. ಹೌದಾ? ಕುಡ್ದಿದ್ದೀರಾ? ಜಾಸ್ತಿ ಎಲ್ಲರೂ ಕುಡ್ದಿದ್ದಾರೆ. ಓಕೆ, ಈಗ ಒಪ್ಕೋಬೇಕು ಅಷ್ಟೇ. ಈಗ ಈ ಒಂದು ಇಂಡಿಕೇಟರ್ ಹಾಕ್ತಿದ್ದೀನಿ ಈ ನೀರಿಗೆ. ಇದು ನೀವು ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೇಂಜಲ್ಲಿ ಎಲ್ಲಿ ಬರುತ್ತೆ, ಯಾವುದು ಕುಡಿಯೋದಕ್ಕೆ ಯೋಗ್ಯ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಈಗ ಹಾಕ್ತಾ ಇದ್ದೀನಿ. ಯಾವುದಕ್ಕೆ ಫಸ್ಟ್ ಹಾಕೋಣ? 7 ಅಪ್ಪಿಗೆ ಹಾಕ್ಲಾ? ಎಲ್ಲರ ಒಪ್ಪಂದದ ಮೇರೆಗೆ. ಯಾವ ಕಲರ್ ಬಂತು ಅಂದರೆ ಏನು ಅರ್ಥ? ಇದು ಡೇಂಜರ್ ಅಂತ ಅರ್ಥ. ಈಗ ಇದು ಯಾವ ಕಲರ್ ಬರ್ಬೋದು? ಯಾವ ಕಲರ್ ಬರ್ಬೋದು? ಇಲ್ಲ, ನೀವು ಹಳದಿ ಕಲರ್ ಬರ್ತಿದೆ, ಅಷ್ಟು ಗ್ರೀನ್ ಇಲ್ಲ. ಇದು ಪೂರ್ತಿ ಗ್ರೀನ್ ಬಂತು. ಹೌದಾ? ಗ್ರೀನ್ ಆಲ್ಮೋಸ್ಟ್ ಸ್ವಲ್ಪ ನೀಲಿ ಟೈಪಲ್ಲೂ ಕಾಣ್ತಿದೆ. ಇದು ಸ್ವಲ್ಪ ನೀಲಿ ಟೈಪಲ್ಲೂ ಕಾಣ್ತಿದೆ. ಹೌದಾ? ನೀಲಿ ಬಂತು ಅಂದರೆ ಅರ್ಥ ನಿಮಗೆ ಈ ಲೆವೆಲಿಗೆ ಬಂದಿದೆ ಈಗ. ಹೌದಾ? ಇದು ಕುಡಿಯೋದಕ್ಕೆ ಬಹಳ ಒಳ್ಳೆ ನೀರಿದು. ಇದು ಹಳದಿ ಬಣ್ಣದಲ್ಲಿದೆ, ಸ್ವಲ್ಪ ಹಸಿರು ಹೌದಾ ಅಲ್ಲ ಅಂತ ಇಲ್ಲಿ ಬಂದಿದೆ. ಹೌದಾ? ಹಳದಿಗಿನ್ನ 1 ಸ್ಟೆಪ್ ಕೆಳಗಿದೆ. ಇದು ಸ್ವಲ್ಪ ಆಸಿಡಿಕ್ ವಾಟರ್ ಅಂತ ಹೇಳ್ತೀವಿ. ಇದ್ರ pH 6.5. ಓಕೆ, ಇದ್ರ pH 4. ನೀವು ಒಳ್ಳೆ ಊಟ ಮಾಡಿದ್ರಿ, ಹೋಳಿಗೆ ಊಟ ಮಾಡಿದ್ರಿ, ಹಬ್ಬದ ಅಡುಗೆ ಮಾಡಿದ್ರಿ, ಊಟ ಮಾಡಿದಿರಿ, ಹೊಟ್ಟೆ ಯಾಕೋ ಫುಲ್ ಲೋಡ್ ಆಯಿತು, ಹೌದಲ್ಲ, ಜೀರ್ಣ ಆಗ್ತಿಲ್ಲ, ಹೋಗಿ ಒಂದು ಜೀರಾ ತಗೊಂಬನ್ನಿ ಅಥವಾ ಒಂದು ಸ್ಪ್ರೈಟು 7 ಅಪ್ ಯಾವುದೋ ಒಂದು ಈ ಥರದ್ದು ಕುಡಿದಿದ ತಕ್ಷಣ ಎಷ್ಟೋ ಸಮಾಧಾನ ಆಗೋಗ್ಬಿಡುತ್ತೆ ನಿಮಗೆ. ಆಗತ್ತೆ? ನಿಜನಾ? ಆಗತ್ತೆ. ಏನು ಮಾಡುತ್ತೆ, ನೀವು ಇಂಥ ಕಾಸ್ಟ್ಲಿಯೆಸ್ಟ್ ಒಳ್ಳೆ ನ್ಯೂಟ್ರಿಯೆಂಟ್ಸ್ ಇರೋಂಥ, ಪ್ರೋಟೀನ್ಸ್ ಇರೋಂಥ, ವಿಟಮಿನ್ಸ್ ಇರೋಂಥ ಹಬ್ಬದ ಅಡುಗೆ ಊಟ ಮಾಡಿದ್ರಿ, ಇದು ಕುಡಿದಿದ ಮೇಲೆ ಇದು ಹೋಗಿ ಅದೆಲ್ಲವನ್ನ ಭಸ್ಮ ಮಾಡ್ತು, ಅದರೊಳಗಿರೋ ನ್ಯೂಟ್ರಿಯೆಂಟ್ಸ್ ಎಲ್ಲವನ್ನ ಬರ್ನ್ ಮಾಡಿಬಿಡ್ತು. ಮತ್ತು ಹಬ್ಬದ ಅಡುಗೆ ಊಟ ಮಾಡಿ ಏನು ಯೂಸ್ ಇದೆ? ಹೌದಲ್ಲ? ಅದಕ್ಕೆ ಇಲ್ಲಿ ನೋಡ್ರಿ, ಇಂಥ ಒಳ್ಳೆ ನೀರು ಕುಡಿದ್ರಿ, ಇಂಥ ಒಳ್ಳೆ ನೀರು ಕುಡ್ದಿದ್ದೀರಾ, ಇದ್ರ ಜೊತೆಲಿ ಸ್ವಲ್ಪ ಇದನ್ನು ಕುಡಿದ್ರಿ, ಕುಡ್ದಾಗ ಏನಾಯಿತು? ಏನಾದ್ರು ಚೇಂಜ್ ಆಯ್ತಾ? ಅದು ಸಹ ಆ್ಯಸಿಡ್ ಆಗೋಯ್ತು. ಹೌದಲ್ಲ? ಈಗ ನಮ್ಮಲ್ಲಿ ಒಂದು ಡಿವೈಸ್ ಇದೆ, ಇದಕ್ಕೆ ನಾವು ಅದಕ್ಕಿಂತ ಮುಂಚೆ ಇಲ್ಲಿ ಸುಣ್ಣ ಏನಾದ್ರು ಸಿಗ್ಬೋದಾ? ಸುಣ್ಣ ಅಜ್ಜನ ಹತ್ರ ಇರುತ್ತೆ, ಸ್ವಲ್ಪ ಸುಣ್ಣ ಡಬ್ಬಿ ಸುಣ್ಣ ಇದ್ರೆ ಕೊಡ್ರಿ.
ಇಲ್ಲ ಈ ಚೀಲ ಇರ್ತಾವಲ್ಲ ಎಡಕೆ ಎಲ್ಲಡಿಕೆ ಚೀಲ ನೋಡ್ರಿ ಒಂದು ಸಣ್ಣದೊಂದು ಸುಣ್ಣ ಡಬ್ಬಿ ಸುಣ್ಣ ಸಣ್ಣದು ಹತ್ರ ಯಾರ ಮನೆ ಇದೆ ತಗೊಂಡ್ಬಂದ್ಬಿಡಿ ಸ್ವಲ್ಪ ಸುಣ್ಣ